ಏನಾದರೂ ಪೊಲೀಸ್ ಬುದ್ಧಿ ತೋರಿಸಿದ್ರೆ ನಿನ್ನ ಹಚ್ಚಿಗೆ ಪ್ರಾಣ. ಪೊಲೀಸ್ ಇನ್ಸ್ಪೆಕ್ಟರ್, ನಿನ್ನ ಪೊಲೀಸ್ ಬುದ್ಧಿ ಏನಾದರೂ ತೋರಿಸಿದೆ ನಿನ್ನ ಅಣ್ಣನ ಪ್ರಾಣ. ನಿಮ್ಮಂತ ನರಸಂತವರಿಗೆ ಸೋತು ಬಿಟ್ಟಿನೆಂದು ತಿಳಿದುಕೊಂಡಿದ್ದರು. ನಿಮ್ಮ ಪಿಸ್ತೂಲು ಕೆಳಗಿಳಿಸಿದರೆ ಸರಿ, ಇಲ್ಲವಾದರೆ ನಿಮ್ಮ ಇಬ್ಬರ ಪ್ರಾಣ ಹಾರಿ ಹೋಗುವುದು. ಎಚ್ಚರ. ಲೇ ಕಂತ್ರಿ ನಾಯಿಗಳೇ, ಪಿಸ್ತೂಲು ಹಣ ಇದ್ದ ಮಾತ್ರಕ್ಕೆ ಏನು ಬೇಕಾದರೂ ಮಾಡಿಕೊಳ್ಳುವುದೆಂದು ತಿಳಿದುಕೊಂಡಿದೆ. ಅವಿವೇಕಗಳೇ, ಇವರನ್ನು ಏತಕ್ಕೆ ಕಟ್ಟು ಹಾಕಿದ್ರಿಲ್ಲ ಹೇಳಿ. ಇನ್ಸ್ಪೆಕ್ಟರ್, ನಿನ್ನಲ್ಲಿ ಅಧಿಕಾರ ಇದ್ದ ಮಾತ್ರಕ್ಕೆ ಏನ್ ಲೆಕ್ಕದು ಮಾಡುವಂದು ತಿಳಿದೀಯಾ? ಅದರಿಂದ ಮೂರ್ಖತನ. ನಮ್ಮ ಲಾರಿಗಳನ್ನು ಹಿಡಿದಿದ್ದಾಕೆ, ನಮ್ಮ ಆಳಗಳ ಕೋಡಿ ಹಾಕಿದಾಕೆ. ಅವರನ್ನು ಮೊದಲ ಬೆತ್ತ ಕಳಿಸು. ಪಿಸಿ ಸ್ಟೇಷನ್ಗೆ ಫೋನ್ ಮಾಡಿ ಲಾರಿಗಳನ್ನು ಬಿಡಲಿಕ್ಕೆ ಹೇಳಿ. ಹಲೋ, ಲಾರಿಗಳನ್ನು ಬಿಟ್ಟು ಕಳಿಸಿ. ಹಲೋ ಮೋಹನ್, ನಮ್ಮ ಲಾರಿಗಳನ್ನು ಬಿಟ್ಟಿದ್ದಾರೆ. ಹೌದು ಸರ್, ಬಿಟ್ಟಿದ್ದಾರೆ. ಇವರ ಕಟ್ಟುಗಳನ್ನು ಹೆಚ್ಚಿ ಹಾಕು. ಬಿಸಿ ಬಿಸಿ ಅವರ ಕೈಗಳನ್ನು ಬಿಚ್ಚಿ. ಅದೇ ಹಗ್ಗದಿಂದ ಇವರ ಕೈಗಳನ್ನು ಕಟ್ಟಿ ಸ್ಟೇಷನ್ಗೆ ಎಳೆದುಕೊಂಡು ನಡೆಯಿರಿ. ಕಡೆಗೆ ನಿನ್ನ ಪೊಲೀಸ್ ಬುದ್ಧಿ ತೋರಿಸೇ ಬಿಟ್ಟಿಲ್ಲ. ಲಂಚ ಬೇಕಾದ್ರೆ ಕೇಳೋ, ಒಟ್ಟು ಬಿಡುವೆ. ಸುಳ್ಳೆ ನಮ್ಮ ಎದುರು ಹಾಕಿಕೊಂಡು ಸೀನಿಯರಾಗಿ ಸಾಧಿಸುವುದು ಏನಿಲ್ಲ. ಈ ಜಗತ್ತಿಗೆ ಲಂಚಕ್ಕಾಗಿ ಕೈ ಚಾಚುವುದರಲ್ಲಿ ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಲಂಚ ತಕ್ಕೊಳ್ಳೋದಲ್ಲಿ ತಪ್ಪೇನಿಲ್ಲ. ಲಂಚ ಬೇಕಾದ್ರೆ ಕೇಳೋ, ಒಟ್ಟು ಬಿಡವೆ. ನಮ್ಮ ಎದುರು ಹಾಕಿಕೊಳ್ಳಬೇಡ. ಲಂಚ ಲಂಚಕ್ಕಾಗಿ ಕೈ ಚಾಚುವನ್ನು ಎಂದು ತಿಳಿದುಕೊಂಡಿದೆಯಾ? ನಿಮ್ಮ ಲಂಚದ ಆಸಕ್ಕಾಗಿ ಮಂಚ ಇರುವನಲ್ಲೇ ಲುಚ್ಚ. ಲೇ ಪೊಲೀಸ್ ಕುಂಡಿ, ಸುಮ್ಮನೆ ಹೋರಾಡಿ ನಮ್ಮನ್ನು ರೊಚ್ಚಿಗೆಳಿಸಬೇಡ. ನೀನೇನು ಹಸುಗೂಸು, ನಿನ್ನ ಮನೆ ಬಂದಿರುವೆ. ನಿನ್ನಂತ 10 ಪೊಲೀಸರು ಮಣ್ಣು ಮುಕ್ಕಿ ಹೋಗಿದ್ದಾರೆ. ಕಾಲರೆ ಸುಮ್ಮನೆ ಹೋರಾಡಿ, ಸುಮ್ಮನೆ ನಮ್ಮವರನ್ನು ಬಿಟ್ಟು ಬಿಡು. ಇಲ್ಲದಿದ್ದರೆ ನಾವು ಯಮರಂತೆ ವರ್ತಿಸಬೇಕಾಗುತ್ತದೆ. ಯಮ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಹಾಕಿಕೊಂಡು ಸರ್ಕಾರ ಕಾಯುವ ಇಂಥ ನಿಷ್ಠಾವಂತ ಪೊಲೀಸರಿಗೆ ಎಷ್ಟೊಂದು ಎಗರಾಡಿ. ಇನ್ನು ಆದಷ್ಟು ಬಡ ಬಗ್ಗರಿಗೆ ಮಾತನಾಡುವಿರು. ಪೊಲೀಸ್ ಅರೆಸ್ಟ್ ಹಿಮ್. ಇವರನ್ನು ಎಳೆದುಕೊಂಡು ನಡೆಯಿರಿ ಸ್ಟೇಷನ್ಗೆ. ಅಣ್ಣ, ಅತ್ತಿಗೆ ನೀವು ಮನೆಗೆ ನಡೆಯಿರಿ. ಅಣ್ಣ,
ನೀವು ನಮ್ಮ ಜೊತೆಗೆ ಬಂದು ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಬನ್ನಿ